ಏನ್ರಿ ನಿಮ್ಮ ಊರಾಗ 10 ಸರಾಯಿ ಅಂಗಡಿ ಇದಾವ ಕರೆ ಒಂದು ದವಾಖಾನಿ ಇಲ್ಲಲ್ಲ? ನಾ ಹೇಳ್ತೀನಿ ಕೇಳು. ದವಾಖಾನೆಗೆ ಔಷಧಿಗಳು ದಿನ ಕಳೆದಂತೆಲ್ಲ ವಿಷ ಆಗ್ತವ. ಆದರೆ ಸರಾಯಿ ಅಂಗಡಿಯಾಗಿರೋ ದಾರು ದಿನ ಕಳೆದಂತೆಲ್ಲ ಅಮೃತ ಆಗ್ತದ. ಅದಕ್ಕೆ ನಮ್ಮೂರಾಗ 10 ದಾರದ ಅಂಗಡಿ ಇರೋವು. ಹೌದೌದು ಬಿಡ್ರಿ, ನಿಮ್ಮಂಥವ್ರು ಇರೋ ಸಲಿಗೆ ನಮ್ಮ ಊರಾಗ 10 ಸರಾಯಿ ಅಂಗಡಿ ಆಗ್ಯಾವ. ಅದೆಲ್ಲ ಬಿಡ್ರಿ, ನಿಮ್ಮ ತಮ್ಮ ಮನೆ ಬಿಟ್ಟೋಗಿ 2 ದಿನ ಆಯ್ತು. ಎಲ್ಲೇದಾನಂತ ಗೊತ್ತೈತೇನ್ರಿ? ಇಲ್ಲಲೇ, ನನಗೂ ಗೊತ್ತಿಲ್ಲ. 2 ದಿನ ಆಯ್ತು ಮನೆ ಬಿಟ್ಟು ಹೋಗಿ. ಎಲ್ಲಿ ಉಂಡನೋ ತಿಂದನೋ ಎಲ್ಲಿ ಮಕ್ಕೊಂಡನೋ ಏನು ಗೊತ್ತಿಲ್ಲ ನೋಡಲೆ. ಅಣ್ಣ ಅಣ್ಣ, ಏನ್ಲೇ ತಮ್ಮ, ಹೊಲಕ್ಕೆ ಎಣ್ಣೆ ಹೊಡೆ ಅಂತ ಹೇಳಿನಿ. ಅದ್ರ ಸಲ 2 ದಿನ ಮನೆ ಬಿಟ್ಟು ಹೋಗಿದ್ದೇನು? ಯಾರಕಿ ಕೆಲಸಕ್ಕಿನ ಕರ್ಕೊಂಬಂದನು ಮನೆಗೆ? ನಿಮ್ಮ ಅತ್ತಿಗೆ ಮಾಲಾಳಲೆ, ಮತ್ತೊಬ್ಬಕಿನ ಯಾಕೆ ಕೆಲಸಕ್ಕೆ ಕರ್ಕೊಂಬಂದಿದ್ದಿ? ಹಣ ಆಕಿ ಕೆಲಸಕ್ಕೆಲ್ಲ ನಿನ್ನ ಸೊಸೆ ಇದ್ದಾಳ, ಅಂದ್ರೆ ನಾನು ಹೆಂಡ್ತಿ ಇದ್ದಾಳ. ಈ 2 ದಿನ ಹೋಗಿದ್ನಲ್ಲ, ಈಕಿನ ಸಲ ಹೋಗಿದ್ದೇನ. ಆಕಿನ ಬೇರೆ ಕಡೆ ಓಡಿಸ್ಕೊಂಡು ಹೋಗಿ ಮದುವೆಗೆ ಬಂದೀನಿ. ಏನು ಮಾಮ, ನಾನು ನಿಮಗೆ ಕೆಲಸದಾಗಿ ಕಣ್ಣಾಗ ಕಾಣ್ತೀನಿ? ಏನ್ಲೇ, ನೀನು ಹೇಳ್ತಿ ಅಂತಿದ್ದಿ, ಇವತ್ತೇ ಮನೆಗೆ ಬಂದಾಳ, ಇನ್ನು ಮನೆಗೂ ಕರ್ಕೊಂಡಿಲ್ಲ, ನನಗೆ ಅದ್ರ ಮಾತಾಡ್ತಾಳ. ನಿನಗೆ ಬುದ್ಧಿ ಅದ ಇಲ್ಲ? ಹೇಳ್ಬೇಕು ಕೇಳಬೇಕು ಅನ್ನೋದು ಅದ ಇಲ್ಲ? ನಿನ್ನ ಮದುವೆ ಬಗ್ಗೆ ನಾವೆಲ್ಲ ಅಮ್ಮ ನಾನು ನಿನ್ನ ಅತ್ತಿಗೆ ಎಲ್ಲ ಕನಸು ಇಟ್ಕೊಂಡು ಕುಂತೇವಿ. ಇರಲಿ ಬಿಡ್ರಿ, ನಮ್ಮ ಕನಸೆಲ್ಲ ನುಚ್ಚು ನೂರಾದ್ರೂ ಪರವಾಗಿಲ್ಲ. ನಿಮ್ಮ ತಮ್ಮ ಚೆನ್ನಾಗಿದ್ರೆ ಸಾಕು. ಏನಮ್ಮ ತಂಗಿ, ನಮ್ಮ ಇದನ್ನ ಮದುವೆಗೆ ಬಂದಿದ್ದಿ, ಜೊತೆಗೆ ಏನಾದರೂ ತಂದಿದ್ದಿಲ್ಲ? ಏನು ತರ್ಬೇಕತ್ತಿಗೆ? ಏನು ಅರ್ಥ ಆಗಿಲ್ಲ ನೀವು ಹೇಳೋದು. ನಾನು ನಿಮ್ಮ ಅಣ್ಣನ ಮದುವೆಗೆ ಬರಕಲ್ಕ 10 ಲಕ್ಷ ರೂಪಾಯಿ ರೊಕ್ಕ, ಮನೆ ತುಂಬ ಸಾಮಾನು ತಂದೀನಿ. ಏನು ಗದ್ದಲ ಮಾಡಿದೇನು? ಅದಕ್ಕೆ ನಿನಗೆ 10 ಲಕ್ಷ ರೂಪಾಯಿ ರೊಕ್ಕ, ಮನೆ ತುಂಬ ಸಾಮಾನು ಕೊಟ್ಟು ಮದುವೆ ಮಾಡ್ಯಾರ ನಿನಗೆ. ನೀ ಇನ್ನ ಮನೆಯೊಳಗೆ ಬಂದಿಲ್ಲ, ಇಷ್ಟು ಮಾತಾಡ್ತಿದ್ದೀರ ಸೊಸಿಗೆ. ಮಾಡಿ ನೀನು ಸಂಸಾರ ಹೆಂಗೆ ಮಾಡ್ತ ನೋಡ್ತು ನಾನು. ಇರ್ಲಿ ಬಿಡಿ ಅತ್ತಿಗೆ, ಏನೋ ಸಣ್ಣ ಹುಡುಗದಾಳ, ಏನೋ ಮಾತಾಡಾಳ. ಇರ್ಲಿ ಬಿಡಿ, ನಡಿಯ ಹೋಗೋಣ, ಮನೆಗೆ ಹೋಗೋಣ ನಡಿ.